ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ನಮ್ಮ ಮನೆ ಪಕ್ಕದಲ್ಲೇ ಇದ್ದರು, 2 ಮನೆ ಪಕ್ಕದಲ್ಲೇ ಇದ್ದರು. ಅವ್ರಿಗೆ 2 ವರ್ಷ ಆಯ್ತು ಇಲ್ಲಿಗೆ ಬಂದು. ಅವ್ರ ಅಮ್ಮನ ಜೊತೆಯಲ್ಲೇ ಇದ್ರಲ್ಲ, ಅವ್ರ ಅಮ್ಮ ಡೈಲಿ ಪಾಪು ಕರ್ಕೊಂಡು ಓಡಾಡ್ತಾ ಇದ್ರ. ನಾವು ಹಂಗಾಗಿ ಅವ್ರ ಅಮ್ಮನ ಫಸ್ಟೆಲ್ಲ ಮಾತಾಡ್ಸಿದ್ರು ಅವ್ರ ಅಮ್ಮನಿಗೆ. ಆಮೇಲೆ ಅವ್ರ ಸೊಸೆ ಮಾತಾಡಿ ರಮೇಶ್ ಅವ್ರ ಮಿಸ್ಸಸ್ಸನ್ನು ಮಾತಾಡ್ಸಿದ್ವಿ ನಾವು. ಅವ್ರು ಇಲ್ಲಿ ಡೈಲಿ ಇಲ್ಲೇ ಆಫೀಸ್ ಮಾಡ್ಕೊಂಡು ಡೈಲಿ ಓಡಾಡ್ಕೊಂಡು, ಆಮೇಲೆ ಅವ್ರ ಮನೆಯವರು ಟ್ರೈನಿಂಗ್ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಸ್ವಂತ ಆಫೀಸ್ ಮಾಡ್ಕೊಂಡಿದ್ವಿ ನಾವು ಅಂತೇಳಿ. ಸ್ವಂತ ಬಿಸ್ನೆಸ್ ಕಂಪ್ನಿ ಯಾವುದು ಅಂದ್ಕೊಂಡು ಹೇಳಿದರು. ಇದು ಶೇರ್ ಮಾರ್ಕೆಟ್ ಅದೆಲ್ಲ ಏನು ನಮಗೆ ಗೊತ್ತಿಲ್ಲ, ಒಟ್ಟು ಯಾವ ಕಂಪ್ನಿ ಮಾಡ್ಕೊಂಡಿದ್ವಿ ನಾವು ವೈಯಕ್ತಿಕವಾಗಿ ನಾವೇ ಮಾಡ್ತಾಯಿದ್ವಿ ಅಂತ ಹೇಳಿದ್ರು ಅವರು. ನಾವಿಲ್ಲೇ ಸಂಜೆ ಎಲ್ಲ ಓಡಾಡುವಾಗ ಆವಾಗ ಸಿಕ್ಕಾಗೆಲ್ಲ ಮಾತಾಡಿಸ್ತಾ ಇದ್ವಿ. ಅವ್ರಿಗೆ ಮಿಸ್ ಆಗಿದ್ದಾರೆ ಅಂತ ನಮಗೂ ಈಗ ನ್ಯೂಸಲ್ಲಿ ನೋಡಿ ಗೊತ್ತಾಗಿದೆ. ಅದಕ್ಕೆ ಅವರಿಗೆ ತುಂಬ ದುಡುಕಿ ಏನು ನಿರ್ಧಾರ ತಗೊಳ್ದಂಗೆ, ಎಲ್ರಿಗೂ ಆಗುತ್ತೆ ಈಗ ಮಾಡುವಾಗ ಏನಾರು ಆದಾಗ ಹೆಚ್ಚು ಕಮ್ಮಿ ಆಗುತ್ತಾ, ಅದಕ್ಕೆ ಅಷ್ಟೋಗಂಡು ಅವ್ರು ವೆರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಂಗೆ ಮನೆ ಬಿಟ್ಟು ಹೋಗೋ ಅವಶ್ಯಕತೆ. ಸಣ್ಣ ಮಕ್ಳುಗಳು ಪಾಪ, ಅವಕ್ಕೇನು ಗೊತ್ತೇ ಇಲ್ಲ ಹಸುಗುಸುಗಳು. ಅವ್ರನ್ನ ಕರ್ಕೊಂಡು ಆದಷ್ಟು ಬೇಗ ಎಲ್ಲಿದ್ರು ವಾಪಸ್ ಬರಲಿ, ದೇವರು ಅವ್ರಿಗೆ ಬರುವಂಥ ಒಂದು ಶಕ್ತಿ ಕೊಡಲಿ. ಏನೋ ದುಡುಕಿ ನಿರ್ಧಾರ ಮಾಡ್ಕೊಳ್ಳೋದು ಬೇಡ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ನಾವೆಲ್ಲರೂ ಅವರು ಅಂದ್ರೆ ಅಷ್ಟಾಗಿ ಯಾರ ಜೊತೆನೂ ಏನು ಒಡನಾಟ ಇಲ್ಲ, ಮಾತಾಡ್ಸಿರ್ಲಿಲ್ಲ. ಇಲ್ಲಿ ಯಾರಿಗೂ ಪರಿಚಯ ಇಲ್ಲ ಅನ್ಸುತ್ತೆ ಆ್ಯಕ್ಚುಲಿ. ಅವ್ರ ಮಿಸ್ಸಸ್ ಮಾತ್ರ ನಾವು ಪರಿಚಯ ಮಾಡ್ಕೊಂಡಿದ್ವಿ. ಸಂಜೆ ಹೊತ್ತು ಎಲ್ಲ ವಾಕ್ ಹೋಗೋರು ಮಕ್ಳು ಕರ್ಕೊಂಡು ಅವ್ರು ಹಿಂದ್ಗಡೆ ಸೈಡಲ್ಲೆಲ್ಲ ಅವಾಗ ನೋಡಿದ್ದೀವಿ ಅಷ್ಟೇ. ಮಕ್ಕದಲ್ಲಿ ಆಯಮ್ಮನ ಮಾತಾಡ್ಸಿದ್ದೀವಿ. ಅವ್ರ ಅಮ್ಮ ಡೈಲಿ ಓಡಾಡ್ತಾರೆ, ಅವ್ರನ್ನ ಮಾತಾಡ್ಸಿದ್ದೀವಿ ನಾವು. ಒಳ್ಳೆ ಜನಗಳು. ನಾವಿಲ್ಲಿ ಯಾರಿಗೂ ಏನು ಪರಿಚಯ ಆಗಿಲ್ಲ, ಯಾರ ಹತ್ರನೂ ಏನು ಇಲ್ಲೇನೆ ಅವತ್ತು ಅವ್ರು ಮಾತಾಡಿಸಿ ಏನೂ ಗಲಾಟೆ ಮಾಡ್ಕೊಂಡ್ರದು ಏನು ಮಾಡ್ಕೊಂಡಿಲ್ಲ ಅವರು. ಹಾಗಾಗಿ ಒಳ್ಳೆ ಜನ ಅಂದ್ಕೊಂಡು ಈಗ 2 ವರ್ಷದಿಂದ ಅಕ್ಕಪಕ್ಕ ನೋಡ್ಕೊಂಡಿದ್ದಾಗ ಮಕ್ಳು ಕರ್ಕೊಂಡು ಬೇಗ ವಾಪಸ್ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಏನು ಇಲ್ಲ, ನಾವು ಅವತ್ತು ಗುರುವಾರ ನಾನು ಸಂಜೆ ಒಟ್ಟು 6 ಗಂಟೆಗೆ ಬಂದಾಗ ಅವ್ರ ಕಾರಲ್ಲಿ ಹೋಗಿದ್ದು ನೋಡಿದೆ ನಾನು. ಸಂಜೆ 6 ಗಂಟೆ ಟೈಮಲ್ಲಿ ಅವ್ರ ಕಾರಲ್ಲಿ ಹೋದರು. ಆವಾಗ ಕಾರ್ ನೋಡಿದೆ ನಾನು. ಮತ್ತು ಅವರೇನೋ ಅವತ್ತು ನೈಟ್ 10:30 ಹೋಗಿದ್ದಾರೆ ಅಂತ ನೀವು ರಿಪೋರ್ಟಲ್ಲಿ ನೋಡಿ ಹೇಳ್ತಾ ಇರೋದು. ಅದು ಸಂಜೆ 6 ಗಂಟೆಗೆ ನಾನು ನೋಡಿದ್ದೆ ಅವ್ರು. ಇವತ್ತು ಕಾರಲ್ಲಿ ಹೋಗಿದ್ದು ನೋಡಿದೆ ನಾನು. ಪ್ರೇಮ ಅಂತೇಳಿ, ಪ್ರೇಮ ಸೋಮೇಶ್ವರ ಪಕ್ಕದಲ್ಲಿ 3ನೇ ಮನೆ. ಈ ನಮ್ಮ ಮನೆ ಪಕ್ಕದಲ್ಲೇ ಇದ್ದರು, 2 ಮನೆ ಪಕ್ಕದಲ್ಲೇ ಇದ್ದರು. ಅವ್ರಿಗೆ 2 ವರ್ಷ ಆಯ್ತು ಇಲ್ಲಿಗೆ ಬಂದು. ಅವ್ರ ಅಮ್ಮನ ಜೊತೆಯಲ್ಲೇ ಇದ್ರಲ್ಲ, ಅವ್ರ ಅಮ್ಮ ಡೈಲಿ ಪಾಪು ಕರ್ಕೊಂಡು ಓಡಾಡ್ತಾ ಇದ್ರ. ನಾವು ಹಂಗಾಗಿ ಅವ್ರ ಅಮ್ಮನ ಫಸ್ಟೆಲ್ಲ ಮಾತಾಡ್ಸಿದ್ರು ಅವ್ರ ಅಮ್ಮನಿಗೆ. ಆಮೇಲೆ ಅವ್ರ ಸೊಸೆ ಮಾತಾಡಿ ರಮೇಶ್ ಅವ್ರ ಮಿಸ್ಸಸ್ಸನ್ನು ಮಾತಾಡ್ಸಿದ್ವಿ ನಾವು. ಅವ್ರು ಇಲ್ಲಿ ಡೈಲಿ ಇಲ್ಲೇ ಆಫೀಸ್ ಮಾಡ್ಕೊಂಡು ಡೈಲಿ ಓಡಾಡ್ಕೊಂಡು, ಆಮೇಲೆ ಅವ್ರ ಮನೆಯವರು ಟ್ರೈನಿಂಗ್ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಸ್ವಂತ ಆಫೀಸ್ ಮಾಡ್ಕೊಂಡಿದ್ವಿ ನಾವು ಅಂತೇಳಿ. ಸ್ವಂತ ಬಿಸ್ನೆಸ್ ಕಂಪ್ನಿ ಯಾವುದು ಅಂದ್ಕೊಂಡು ಹೇಳಿದರು. ಇದು ಶೇರ್ ಮಾರ್ಕೆಟ್ ಅದೆಲ್ಲ ಏನು ನಮಗೆ ಗೊತ್ತಿಲ್ಲ, ಒಟ್ಟು ಯಾವ ಕಂಪ್ನಿ ಮಾಡ್ಕೊಂಡಿದ್ವಿ ನಾವು ವೈಯಕ್ತಿಕವಾಗಿ ನಾವೇ ಮಾಡ್ತಾಯಿದ್ವಿ ಅಂತ ಹೇಳಿದ್ರು ಅವರು. ನಾವಿಲ್ಲೇ ಸಂಜೆ ಎಲ್ಲ ಓಡಾಡುವಾಗ ಆವಾಗ ಸಿಕ್ಕಾಗೆಲ್ಲ ಮಾತಾಡಿಸ್ತಾ ಇದ್ವಿ. ಅವ್ರಿಗೆ ಮಿಸ್ ಆಗಿದ್ದಾರೆ ಅಂತ ನಮಗೂ ಈಗ ನ್ಯೂಸಲ್ಲಿ ನೋಡಿ ಗೊತ್ತಾಗಿದೆ. ಅದಕ್ಕೆ ಅವರಿಗೆ ತುಂಬ ದುಡುಕಿ ಏನು ನಿರ್ಧಾರ ತಗೊಳ್ದಂಗೆ, ಎಲ್ರಿಗೂ ಆಗುತ್ತೆ ಈಗ ಮಾಡುವಾಗ ಏನಾರು ಆದಾಗ ಹೆಚ್ಚು ಕಮ್ಮಿ ಆಗುತ್ತಾ, ಅದಕ್ಕೆ ಅಷ್ಟೋಗಂಡು ಅವ್ರು ವೆರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಂಗೆ ಮನೆ ಬಿಟ್ಟು ಹೋಗೋ ಅವಶ್ಯಕತೆ. ಸಣ್ಣ ಮಕ್ಳುಗಳು ಪಾಪ, ಅವಕ್ಕೇನು ಗೊತ್ತೇ ಇಲ್ಲ ಹಸುಗುಸುಗಳು. ಅವ್ರನ್ನ ಕರ್ಕೊಂಡು ಆದಷ್ಟು ಬೇಗ ಎಲ್ಲಿದ್ರು ವಾಪಸ್ ಬರಲಿ, ದೇವರು ಅವ್ರಿಗೆ ಬರುವಂಥ ಒಂದು ಶಕ್ತಿ ಕೊಡಲಿ. ಏನೋ ದುಡುಕಿ ನಿರ್ಧಾರ ಮಾಡ್ಕೊಳ್ಳೋದು ಬೇಡ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ.